ಪತ್ರಿಕಾ ಬಳಗದವರು ಬೇರೆ ಬೇರೆ ಸ್ನೇಹಿತರು ಹೇಳಿದ್ರು, ಇಲ್ಲ ಸರ್ ಇನ್ನೊಂದು ಸಣ್ಣ ಕಾರ್ಯಕ್ರಮ ಆಯೋಜನೆ ಮಾಡಬೇಕು, ನಿಮ್ಗೊಂದು ಅಭಿನಂದನೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಮುಜುಗರ ಅನಿಸ್ತು. ನಾನು ಮಂಜಣ್ಣವ್ರಿಗೂ ಮಾತಾಡಿದೆ. ನನಗೆ ಬಹಳ ಹಿರಿಯವರನ್ನೆಲ್ಲ ಕರೆಸ್ಬಿಟ್ಟು ನಾನು ಸನ್ಮಾನ ಮಾಡಿಸ್ಕೊಡೋದು ಅಥವಾ ಗೌರವ ಎಷ್ಟು ಸೂಕ್ತ ಅಂತ ನಾನು ಕೂಡ ಆಲೋಚನೆ ಮಾಡಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಕನ್ನಡ ಪತ್ರಿಕೋದ್ಯಮದ ಸವಾಲುಗಳು ಒಂದು ವಿಚಾರಗೋಷ್ಠಿ ಮಾಡಬೇಕು ಅಂತ ಆಲೋಚಿಸಿ ನಾನು ನಮ್ಮ ಪತ್ರಿಕಾ ಮಿತ್ರರೆಲ್ಲ ಸೇರಿ ಈ ಸನ್ಮಾನ ಕಾರ್ಯಕ್ರಮದ ಆರಂಭಕ್ಕಿಂತ ಮುನ್ನ ಕನ್ನಡ ಪತ್ರಿಕೋದ್ಯಮ ಸವಾಲುಗಳ ಕುರಿತು ಒಂದು ಚರ್ಚೆ ನಡೆಸಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಬಹುಶಃ ಇದು ಮಲ್ಲೇಶ್ವರಗೂ ಗೊತ್ತು, ಕನ್ನಡ ಪತ್ರಿಕೆಗಳು ಎಷ್ಟು ಸಂಕಷ್ಟದಲ್ಲಿದ್ದಾವೆ ಅಂತ ಮಲ್ಲೇಶ್ವರಗೂ ಗೊತ್ತು. ನಾನು ಕಳೆದ 30 ವರ್ಷದಿಂದ ಪತ್ರಕರ್ತನಾಗಿ ಕೆಲಸ ಮಾಡ್ತೇನೆ. ವಿದ್ಯುನ್ಮಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ, ಕನ್ನಡ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ಪತ್ರಿಕೆಗಳನ್ನು ಓದೋ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಒಂದು ಚರ್ಚೆ ಹುಟ್ಟಾಕೋಣ ಅಂತ ನನಗೆ ಆಲೋಚನೆ ಮಾಡಿ ಒಂದು ವಿಚಾರಗೋಷ್ಠಿ ಏರ್ಪಡಿಸೋದು ಬಹಳ ಸೂಕ್ತ ಅನ್ಕೊಂಡು ನಾನು ತೀರ್ಮಾನ ಮಾಡಿದೆ. ಇದಕ್ಕೆ ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ಶಿವಾನಂದ ತಗಡೂರು ಮೊನ್ನೆ ಕೂಡ ನಾನು ಮಾತಾಡ್ತಾ ಹೇಳಿದೆ, ತಗಡೂರು ಇದು ಬಹಳ ಸೂಕ್ತವಾಗಿದೆ ಮತ್ತೆ ವಸ್ತುಸ್ಥಿತಿ ಇದೆ, ನಾನು ಈ ನಿಟ್ಟಿನಲ್ಲಿ ಚರ್ಚೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅಂತ ನಮ್ಮ ಶಿವಾನಂದ ತಗಡೂರು ಹೇಳಿದ್ರು. ಇನ್ನ 20ರಿಂದ 25 ನಿಮಿಷಕ್ಕೆ ಅವರು ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆ ಸಂಪಾದಕ ಸಂಘದ ಅಧ್ಯಕ್ಷರಾದ ಕೆಂಚಗೋಡು ಇನ್ನೇನು ಬರ್ತಾ ಇದ್ದಾರೆ. ಅವರು ಕೂಡ ಇವತ್ತು ಉಪನ್ಯಾಸ ನೀಡ್ತಾರೆ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ. ಇಲ್ಲೆಲ್ಲ ಗುರು ಹಿರಿಯರು, ಎಲ್ಲ ನನಗೆ ಸಂಬಂಧಪಟ್ಟಂತೆ ಹಿರಿಯವರು, ನನ್ನ ಸ್ನೇಹಿತರು ಎಲ್ಲರೂ ಇದ್ದಾರೆ. ಅವರಿಗೆಲ್ಲ ನಾನು ನಮಸ್ಕಾರ. ನಾನು ಬಹುಶಃ ನನಗೆ ಇದು ಡಬಲ್ ಧಮಾಕ ಅನಿಸುತ್ತೆ. ನನಗೆ ಇವತ್ತಾಗ್ತಾರೆ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ, ಆಮೇಲೆ ಇನ್ನೊಂದು ನಮ್ಮ ಉದಯವರ್ಣಿ ಪತ್ರಿಕೆ ಒಂದು ಮೀಡಿಯಾ ಲಿಸ್ಟಿಗೆ ಸೇರ್ತೀವಿ. ಮೀಡಿಯಾ ಲಿಸ್ಟ್ ಅಂದ್ರೆ ಅದು ಮಾಧ್ಯಮ ಪಟ್ಟಿಗೆ ಸೇರಿತು. ನಾನು ಕಳೆದ 4 ವರ್ಷದ ಹಿಂದೆ ಪತ್ರಿಕೆ ಆರಂಭ ಮಾಡಿದ್ವಿ. ನಾವೆಲ್ಲ ಬಹಳ ನನ್ನ ಗೆಳೆಯರೆಲ್ಲ ಒಂದು ಪತ್ರಿಕೆ ಆರಂಭ ಮಾಡಿದ್ವಿ. ಓದುವಾಗಲೂ ಕೂಡ ನನ್ನ ಜೊತೆಗಾರ ಅರ್ಧಕ್ಕೆ ಬಿಟ್ಟರು ನಾನು ಪೂರ್ತಿ ಮುಗಿಸ್ಕೊಂಡು ಆಚೆ ಬಂದೆ. ಆಟೋಮೊಬೈಲ್ ಇಂಜಿನಿಯರಿಂಗ್ ಓದ್ತಾ ಇದ್ದ ಸಂದರ್ಭದಿಂದ ಅವರು ಅದೇ ಕಾಲೇಜಿಗೆ ಬರ್ತಾ ಇದ್ದಂಥ ವಿದ್ಯಾರ್ಥಿ. ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಸಂಬಂಧ, ನಮಸ್ಕಾರ, ಒಂದು ಪ್ರೀತಿ ಬಾಂಧವ್ಯ ಹಾಗೆ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ಅವರು ಬೆಳೆಯಬೇಕು ಅಂತೇಳಿ ತುಂಬ ಕಷ್ಟಕ್ಕೆ ಬಿದ್ದು ಒತ್ತಾಯ ಮಾಡಿದಾಗ ಅಂತೇಳಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೊಂದು ಏನಂದರೆ ಖುಷಿ ಸಂಗತಿ ನಮ್ಮ ಜಿಲ್ಲೆಗೆ ಒಂದು ಮಾಧ್ಯಮ ಲೋಕದಲ್ಲಿ ಅವರು ಪತ್ರಿಕೆಯಲ್ಲಿ ಕೆಲಸ ಮಾಡುವ ರೀತಿ, ಬಹುಶಃ ಈಗ ಎಲ್ಲರೂ ನೀವು ನೋಡ್ತಾ ಇರೋ ರೀತಿ ಬೇರೆ. ಅವರು ಮುಂಜಾವಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಹಳ ಜನರಿಗೆ ಗೊತ್ತಾರೆ, ಗೊತ್ತಿಲ್ಲ. ಮುಂಜಾವಲ್ಲಿ ಆ ಸುದ್ದಿಗಾಗಿ ಕೆಲಸ ಮಾಡುವಾಗ ನಾವು ಸುಮ್ಮನೆ ದೂರದಲ್ಲಿ ನೋಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅವ್ರು ಕೊಡ್ತಾ ಇದ್ದ ಹೆಡ್ಡಿಂಗು ಆವತ್ತಿನ ಸಂದರ್ಭಕ್ಕೆ ಒಂದು ಏನು ಒಂದು ಹವಾ ಕ್ರಿಯೇಟ್ ಮಾಡಿದ್ರು. ಒಂದು ಲಂಕೇಶ್ ತರನೇ ಆ ಥರದ ಒಂದು ಹವಾ ಕ್ರಿಯೇಟ್ ಮಾಡೋದಂಥ ಸಂದರ್ಭದಲ್ಲಿ ಆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಒಂದು ಸಣ್ಣ ಇನ್ಸಿಡೆಂಟು, ಇಲ್ಲೇ ಕಲಾ ಕಾಲೇಜಿನಲ್ಲಿ ಎಲೆಕ್ಷನ್ ಕೌಂಟಿಂಗ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಪತ್ರಕರ್ತರನ್ನ ಪೊಲೀಸರು ಒಳಗಡೆ ಬಿಟ್ಟಿರಲಿಲ್ಲ. BC ಇವರು ಎಲ್ಲರೂ ಹೇಳ್ತಾ ಇದ್ರು, ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಯಾಕೆ ಬಿಟ್ಟಿಲ್ಲ ಅಂತೇಳಿ ಗಲಾಟೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ಇವರು ವೆಂಕಟೇಶ್ ನಮ್ಮ ಜೊತೆಯಲ್ಲಿದ್ದರು. ಆ ವೆಂಕಟೇಶ್ ಅವರು ಪೊಲೀಸ್ನವರಿಗೆ ಹಾಕಿದ ಅಪಾಸ್ಯತೆಯಿಂದ ಬಹಳ ವಿಶೇಷ ಇದೆ. ನಾವು ಯಾಕೆ ಬಿಡೋಣ ಅಂತ ಆರ್ಗ್ಯೂ ಮಾಡ್ತಾ ಇದ್ದೀವಿ. ಇವ್ರು ಹೇಳ್ತಾರೆ ಬಾಕ್ಸ್ ನಾಳೆ ನಿಮಗೆ ಬಾಕ್ಸ್ ಅಂದರು. ಅವ್ರಿಗೆ ಏನು ಅಂತ ಅನ್ನಿಸ್ತಾ ಇಲ್ಲ, ಗೊತ್ತಾಗಲಿಲ್ಲ. ನಮಗೆ ಒಬ್ಬ ಪತ್ರಕರ್ತ ಅದರಲ್ಲಿ ಇರಬೇಕಾದ ಜವಾಬ್ದಾರಿ ಏನಂದ್ರೆ, ಇವತ್ತು ಸಾವಿರ ಸುದ್ದಿಗಳು ಬರ್ತವೆ, ಸುದ್ದಿಗಳು ಬರ್ತವೆ. ಆ ಸುದ್ದಿಗಳ ನಡುವೆ ಸಾವಿರ ಅಥವಾ ರಾಶಿ ಸುದ್ದಿಗಳ ನಡುವೆ ನಿಜವಾದ ಸುದ್ದಿಯನ್ನ ಎಕ್ಕಿ ತೆಗೆದು ಸಮಾಧಾನದಿಂದ, ಸಾವಧಾನದಿಂದ, ಸರಿನೋ ತಪ್ಪೋ ಅಂತೇಳಿ ಅದನ್ನ ವಿಮರ್ಶೆ ಮಾಡಿ ಅದನ್ನ ಪ್ರಕಟ ಮಾಡುವಂತ, ಅದನ್ನ ಜನರಿಗೆ, ಓದರಿಗೆ ದಾಟಿಸುವಂಥದ್ದೇ ಇವತ್ತಿನ ಪತ್ರಕರ್ತರಿಗೆ, ನೈಜ ಪತ್ರಕರ್ತರಿಗೆ ಇರುವಂತ ಸವಾಲು. ರವಿಕುಮಾರ್ ಅವರು
ಅದೇ ರೀತಿ ಕೆಲವಾರು ಸಂಘ ಸಂಸ್ಥೆಗಳ ಮುಖಂಡರು ಅವರದೇ ಆದ ಕೆಲಸದ ಒತ್ತಡದಲ್ಲಿ ಇಲ್ಲಿ ಬಂದಿದ್ದಾರೆ. ಅತ್ಯಂತ ಪ್ರೀತಿಯಿಂದ ವೆಂಕಟೇಶ್ ಅವರ ಪ್ರೀತಿಯ ಕರೆಯೊಳಗೆ ಇಲ್ಲಿ ಬಂದಿದ್ದೀರಿ. ನಾವು ಹೆಚ್ಚು ಮಾತಾಡಲ್ಲ. ಎ.ಟಿ. ರಾಮಸ್ವಾಮಿ ಅಂತವರು ಮಾತಾಡಿದ್ದಾರೆ ಅಂದಮೇಲೆ ಅವರ ಎಲ್ಲ ಮಾತಿಗೆ ನಮ್ಮ ಸಹಮತ ಇರ್ತದೆ ಅಂತ ಹೇಳ್ತಾ, ವೇದಿಕೆ ಮುಂಭಾಗ ಇರ್ತಕ್ಕಂಥ ನಮ್ಮ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದಂಥ ನಾಯಕಳಿ ಮಂಜೇಗೌಡರಿದ್ದಾರೆ, ಹಿರಿಯ ಸಾಹಿತಿಗಳಾದಂಥ ಪಡೇಸೂರು ಸರ್ ಇದ್ದಾರೆ. ಸರಳವಾದ ಮತ್ತು ಸುಂದರವಾದಂಥ ಈ ಒಂದು ಸಮಾರಂಭ ಯಾಕಪ್ಪ ಅಂದ್ರೆ ವೆಂಕಟೇಶ್ ಅವರ ಪತ್ರಿಕೋದ್ಯಮದ ಜರ್ನಿ ಸುಮಾರು 35 ವರ್ಷಗಳ ಕಾಲ ಮುಂಜಾವು ಪತ್ರಿಕೆ ಮೂಲಕ ಪತ್ರಿಕಾ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡಿದಂತ ಶ್ರೀಯುತ ವೆಂಕಟೇಶ್ ಅವರು ಇವತ್ತಿನ ಹಲವಾರು ಜನ ಪತ್ರಕರ್ತರಿಗೆ ವೆಂಕಟೇಶ್ ಅವರ ಬರವಣಿಗೆ, ವೆಂಕಟೇಶ್ ಅವರ ಸಮಾಜಮುಖಿಯ ಕೆಲಸಗಳು ಯಾರಿಗೂ ಕೂಡ ಗೊತ್ತಿಲ್ಲ. ನಾನು ವೆಂಕಟೇಶ್ ಅವರು, ಕೆಂಚೇಗೌಡರು, ವೆಂಕಟೇಶ್ ಮೂರ್ತಿ ಅವರು, ಮದನ್ ಗೌಡರು ಎಲ್ಲ ಒಟ್ಟಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ರು. ಇಲ್ಲಿರೋರಿಗೆ ಸತ್ಯವಾಗಿ ಅರ್ಥ ಆಗ್ತದೆ. ಆ ಒಂದು ಕೆಲಸದ ಪ್ರತಿಫಲ ಇವತ್ತು ವೆಂಕಟೇಶ್ ಅವರಿಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಒಬ್ಬ ಪತ್ರಕರ್ತನಿಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಅಂದ್ರೆ ಅದು ನಿಜವಾಗ್ಲೂ ಕೂಡ ರಾಷ್ಟ್ರಪತಿಯವರು ಕೊಟ್ಟಂತ ದೊಡ್ಡ ಗೌರವ ಬೇರೆಯ ಕ್ಷೇತ್ರದಲ್ಲಿ ಸಿಗ್ತಲ್ಲ, ಅಷ್ಟು ದೊಡ್ಡ ಒಂದು ಗೌರವ ಸಿಗ್ತದೆ ಅದು ನಮ್ಮ ಪತ್ರಕರ್ತರಿಗೆ. ಮುಂದೆ ಕಷ್ಟ ಆಗಬಹುದು. ವೆಂಕಟೇಶ್ ಅವರು ಹೇಳ್ತಾ ಇದ್ರು, ಪ್ರಸ್ತಾವ ಕಮಿಟಿಯನ್ನು ಮಾಡ್ತಾ 34 ಜನರಿಗೆ ಕರ್ನಾಟಕ ರಾಜ್ಯದಲ್ಲಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಈ ವರ್ಷ ಸಿಕ್ಕಿದೆ. ನಾನು ಕಿರಿಯೋನಿಲ್ಲಿ ನನ್ನ ಎಷ್ಟು ಮಟ್ಟಿಗೆ ಗೌರವವನ್ನು ಅಭಿನಂದನೆಯನ್ನು ಸ್ವೀಕರಿಸಲಿ ಅಂತ ಹೇಳಿ, ಸಾಧನೆಗೆ ಗೌರವಕ್ಕೆ ಕಿರಿಯರು ಎಂತಕ್ಕಂಥ ನೀವು ಹೋರಾಟವನ್ನು ಮಾಡಿದ್ದೀರಿ, ಸಂಘಟನೆಯನ್ನು ಮಾಡ್ತಾ ಇದ್ದೀರಿ, ಹಲವಾರು ವಿಚಾರಗೋಷ್ಠಿಗಳನ್ನು ಮಾಡಿದ್ದೀರಿ, ವಿವಿಧ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ವಿದ್ಯುನ್ಮಾನ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡಿ ಈಗ ತಮ್ಮದೇ ಆದಂತಹ ಸ್ನೇಹಿತರ ಒಳಗೂಡಿ ಉದಯ ವರದಿ ಇಂತಕ್ಕಂಥ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಅದರ ಸಂಪಾದಕರಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ನೀವು ಈ ಗೌರವಕ್ಕೆ ಹಾಗೆ ನೀವು ಒಂದು ಪತ್ರಿಕೆಯ ಸಂಪಾದಕರಾಗಿ ಸಂಘಟನೆಯಲ್ಲಿ ಹೋರಾಟಗಳಲ್ಲಿ ತೊಡಗಿಕೊಂಡು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದ್ರಿಂದ ನೀವು ಈ ಗೌರವಕ್ಕೆ ಪಾತ್ರರಾಗಿದ್ದೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನನಗೆ ತಮ್ಮ ಶಿಷ್ಯ ಬಳಗವನ್ನ ಕಟ್ಟಿಕೊಂಡು ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡಿ ಅದಕ್ಕೆ ತನ್ನದೇ ಆದ ಸ್ವಂತ ಬಂಡವಾಳವನ್ನ ಹೂಡಿ ಆ ಪತ್ರಿಕೆಯನ್ನ ಬೆಳೆಸುವ ಮೂಲಕ, ಆ ಪತ್ರಿಕೆಯ ಮೂಲಕ ಅನೇಕ ನನ್ನಂಥವ್ರನ್ನ ಬೆಳೆಸಂಥವ್ರು. ಹಾಗಾಗಿ ಡಾಕ್ಟರ್ ಎಸ್ ಅವ್ರನ್ನ ಸ್ಮರಿಸ್ಕೊಳ್ತಾ ಇದ್ದೀನಿ. ಅವರು ಒಂದು ಸಂಸ್ಥೆ ಕಟ್ಟಿದ್ರು ಕೂಡ ಆ ಸಂಸ್ಥೆಯೊಳಗೆ ನಾನು 23 ವರ್ಷ ಇದ್ದೆ. ಒಂದು ವಿಚಾರದ ಮುಂದೆ ಹೇಳಲೇಬೇಕಾಗಿದೆ. ಕಾರಣ ಇಷ್ಟೇ, ಒಂದೇ ಒಂದು ದಿನ ಕೂಡ ಅವರು ವರ್ಷಕ್ಕೂ ಅಥವಾ 2 ವರ್ಷಕ್ಕೂ ಹೊರಗಡೆ ಹೋದಾಗ ಕ್ಲಿನಿಕ್ಕಿಗೆ ರಜೆ ಇದೆ ಅನ್ನೋದೊಂದು ಸಣ್ಣ 3 ಸಾಲಿನ ಒಂದು ಜಾಹೀರಾತನ್ನ ಬಿಟ್ರೆ ಒಂದೇ ಒಂದು ದಿನ ಕೂಡ ಒಂದು ನಯಾ ಪೈಸೆಯನ್ನು ಏನು ಮಾಡಿದ್ರಿ ಅಂತ ಕೇಳಲಿಲ್ಲ. ಖಾಲಿ ಚೆಕ್ ಪುಸ್ತಕನ ತೆಗೆದುಕೊಂಡು ಮುಂದೆ ಇಟ್ಟಾಗ ಸೈನ್ ಮಾಡಿಟ್ಟಿರೋ ಒಂದು 500, 600, 5 ಬುಕ್ಗೆ ಅದನ್ನ ದುರುಪಯೋಗ ಪಡ್ಕೊಳ್ತೀರಾ ಅಂತಲೂ ಕೇಳಲಿಲ್ಲ.